ಎಲ್ಲರಿಗೂ ನಮಸ್ಕಾರ. ನಾನು ಸಿದ್ದೇಶ್. ಸೊ ಇವತ್ತು ಫಾರ್ಮಕೋವಿಜಿಲೆನ್ಸ್ ಎಪಿಸೋಡ್ 1 ಅಂದ್ರೆ ಈ ಫಾರ್ಮಕೋವಿಜಿಲೆನ್ಸ್ ಎಪಿಸೋಡ್ 1 ಅಂದ್ರೆ ಇವತ್ತು ನಾನು ಈಗಾಗಲೇ ಫಾರ್ಮಕೋವಿಜಿಲೆನ್ಸ್ ಆಲ್ರೆಡಿ ಕಲ್ತ್ಕೊಂಡಿದ್ದೀನಿ ಅಂಡ್ ಆಲ್ಸೋ ತೆಲುಗು ಅಂಡ್ ಇಂಗ್ಲಿಷ್ ಯೂಸ್ ಮಾಡಿ ಸ್ವಲ್ಪ ಅಂದ್ರೆ 11 ಎಪಿಸೋಡ್ಸ್ ವರೆಗೂ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ಪ್ಲಸ್ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಇಂಗ್ಲಿಷ್ ಯೂಸ್ ಮಾಡ್ಕೊಂಡು ನಿಮ್ಗೆ ಕೂಡ ಕಲಿಸಬೇಕು ಎಂಬ ಉದ್ದೇಶದಲ್ಲಿ ಈ ಎಪಿಸೋಡ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಬೇಕು. ಸೊ ಇವತ್ತು ಫಾರ್ಮಕೋವಿಜಿಲೆನ್ಸ್ ಎಪಿಸೋಡ್ 1 ನಲ್ಲಿ ವಾಟ್ ಈಸ್ ಫಾರ್ಮಕೋವಿಜಿಲೆನ್ಸ್ ಅಂಡ್ ವೈ ಡಸ್ ಇಟ್ ಎಕ್ಸಿಸ್ಟ್, ಫಾರ್ಮಕೋವಿಜಿಲೆನ್ಸ್ ಅಂದ್ರೆ ಏನು, ಅಸಲು ಅದು ಏನಕ್ಕೆ ಐತೆ, ಅಂದ್ರೆ ಫಾರ್ಮಕೋವಿಜಿಲೆನ್ಸ್ ಅನ್ನೋ ರೋಲ್ ಯಾದಕ್ಕೆ ಬಂದೈತೆ, ಏನಕ್ಕೆ ಸ್ಟಾರ್ಟ್ ಆಗೈತೆ ಅಂತ ತಿಳ್ಕೊಳ್ಳೋಣ. ಅಂಡ್ ಆಲ್ಸೋ ವಾಟ್ ಈಸ್ ಫಾರ್ಮಕೋವಿಜಿಲೆನ್ಸ್, ದ ಡ್ರಗ್ ಲೈಫ್ ಸೈಕಲ್ ಫ್ರಮ್ ಲ್ಯಾಬ್ ಟು ಪೇಷಂಟ್, ಅಂದ್ರೆ ಒಂದು ಡ್ರಗ್ ಒಂದು ಮೆಡಿಸಿನ್ ನ ಲೈಫ್ ಸೈಕಲ್ ಹೆಂಗಿತತೆ ಅಂದ್ರೆ ಸ್ಟಾರ್ಟಿಂಗ್ ಲ್ಯಾಬ್ ನಿಂದ ಇಟ್ಕೊಂಡು ಪೇಷಂಟ್ ವರ್ಗು ರೀಚ್ ಆಗೋವರೆಗೂ ಇರೋ ಸೈಕಲ್ಸ್ ಏನು, ಅಂಡ್ ಆಲ್ಸೋ ದ ಕೋರ್ ಫಿಲಾಸಫಿ, ಬೆನಿಫಿಟ್ ರಿಸ್ಕ್ ಬ್ಯಾಲೆನ್ಸ್ ಅಂದ್ರೆ ಏನು, ಹಿಸ್ಟ್ರಿ ಆಫ್ ಫಾರ್ಮಕೋವಿಜಿಲೆನ್ಸ್, ಅಸಲು ಈ ಚರಿತ್ರೆ ಏನು, ಫಾರ್ಮಕೋವಿಜಿಲೆನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗೈತೆ, ಏನೇನು ಘಟನೆಗಳು ನಡೆದೇವೆ ಇವೆಲ್ಲ ಕೂಡ ತಿಳ್ಕೊಳ್ಳೋಣ. ಅಂಡ್ ಆಲ್ಸೋ ಕೀ ಸ್ಟೇಕ್ ಹೋಲ್ಡರ್ಸ್ ಇನ್ ಫಾರ್ಮಕೋವಿಜಿಲೆನ್ಸ್, ವೈ ಪಿವಿ ಇಸ್ ಎ ಗ್ರೇಟ್ ಕೆರಿಯರ್ ಚಾಯ್ಸ್. ಪಿವಿ ಫಾರ್ಮಕೋವಿಜಿಲೆನ್ಸ್ ಅನ್ನೋ ಜಾಬ್ ರೋಲು ಕೆರಿಯರ್ ಗೆ ಯಾಕೆ ಬೆಸ್ಟ್ ಚಾಯ್ಸ್ ಆರ್ ಗ್ರೇಟ್ ಚಾಯ್ಸ್, ಇವೆಲ್ಲ ಕೂಡ ತಿಳ್ಕೊಳ್ಳೋಣ. ಸೊ ಹಲೋ ಎವ್ರಿವನ್ ಅಂಡ್ ವೆಲ್ಕಮ್ ಟು ಫಾರ್ಮಕೋವಿಜಿಲೆನ್ಸ್ ಮಾಸ್ಟರ್ ಕ್ಲಾಸ್ ಫ್ರಮ್ ಜೀರೋ ಟು ಎಕ್ಸ್ಪರ್ಟ್ ಸೀರೀಸ್. ಬಿಫೋರ್ ವಿ ಸ್ಟಾರ್ಟ್ ಐ ವಾಂಟ್ ಟು ಆಸ್ಕ್ ಯು ಎ ಸಿಂಪಲ್ ಕ್ವಶನ್. ಇದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ನಿಮ್ನೆಲ್ಲರನ್ನೂ ಒಂದು ಸ್ಮಾಲ್ ಕ್ವಶನ್ ಕೇಳ್ತೀನಿ. Think about the last time you took a medicine. Maybe it was a paracetamol for fever, maybe it was an antibiotic your doctor prescribed, maybe it was a vitamin tablet. ಸೊ ಒಂದ್ಸಲ ನೀವು ಈಗಾಗಲೇ ಅಂದ್ರೆ ಲಾಸ್ಟ್ ಟೈಮ್ ಯಾವ್ದಾದ್ರು ಮೆಡಿಸಿನ್ ತಗೊಂಡಿದ್ರೆ ಮೇ ಬಿ ಅದು ಪ್ಯಾರಾಸಿಟಮಲ್ ಆಗಿರ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಆಂಟಿಬಯೋಟಿಕ್ ಆಗಿರ್ಬೋದು ನಿಮ್ ಡಾಕ್ಟರ್ ಕೊಟ್ಟಿರೋದು, ಇಲ್ಲ ಯಾವ್ದಾದ್ರು ವಿಟಮಿನ್ ಟ್ಯಾಬ್ಲೆಟ್ ಆಗಿರ್ಬೋದು, ಯಾವ್ದೋ ಒಂದು ತಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. And now did you ever stop and think, is this medicine really safe for me? Who checked this before it reached my hands? What if this medicine causes some harm that nobody knows about it? ಸೊ ಇವಾಗ ತಗೊಂಡಿರೋ ಪ್ಯಾರಾಸಿಟಮಲ್ ಆಗಿರ್ಬೋದು, ಇಲ್ಲ ಆಂಟಿಬಯೋಟಿಕ್ ಆಗಿರ್ಬೋದು, ಇಲ್ಲ ಯಾವ್ದಾದ್ರು ಒಂದು ವಿಟಮಿನ್ ಟ್ಯಾಬ್ಲೆಟ್ ಆಗಿರ್ಬೋದು ತಗೊಂಡಿದ್ದೀರಾ, ಒಂದ್ಸಲ ಸ್ವಲ್ಪ ಆಲೋಚನೆ ಮಾಡಿ, ಈ ಮೆಡಿಸಿನ್ ನನಗೆ ನಿಜವಾಗ್ಲೂ ಸೇಫಾ, ಅಂದ್ರೆ ತಗೊಂಡ್ರೆ ನನ್ಗೇನು ಆಗಲ್ವಾ ಅಂತ ಯಾವಾಗಾದ್ರೂ ಆಲೋಚನೆ ಮಾಡಿದೀರಾ? ಇಲ್ಲಾಂದ್ರೆ ನನ್ನ ಕೈಗೆ ಬಂದು ನಾನು ಇದನ್ನ ಹಾಕೊಳ್ಳೋದಕ್ಕೂ ಮುಂಚೆನೆ ಇದನ್ನ ಯಾರು ಟೆಸ್ಟ್ ಮಾಡ್ಯಾರೆ ಅಂತ ಯಾವ್ದಾದ್ರು ಆಲೋಚನೆ ಮಾಡಿದ್ರಾ? ಇಲ್ಲಾಂದ್ರೆ ಈ ಮೆಡಿಸಿನ್ ತಗೊಂಡ ಮೇಲೆ ಯಾವ್ದಾದ್ರು ಹಾರ್ಮ್ ಆದ್ರೆ, ಅಂದ್ರೆ ಯಾವ್ದಾದ್ರು ಬೇರೆ ಸೈಡ್ ಎಫೆಕ್ಟ್ ಬಂದ್ರೆ ಇದನ್ನ ಯಾರು ಡಿಟೆಕ್ಟ್ ಮಾಡ್ತಾರೆ, ಯಾರಿಗ್ ಗೊತ್ತಾಗುತ್ತೆ? ಅಂದ್ರೆ ಯಾರಿಗೂ ಗೊತ್ತಿರಲ್ಲ ಸೈಡ್ ಎಫೆಕ್ಟ್, ಅದ್ ನಿನಗೆ ಬಂದ್ರೆ ಏನ್ ಮಾಡ್ಬೇಕು ಅಂತ ನಿನಗೆ ಗೊತ್ತಾ? ಸೊ ಇದೆಲ್ಲದಕ್ಕೂ ಆನ್ಸರ್ ಫಾರ್ಮಕೋವಿಜಿಲೆನ್ಸ್. ಮೋಸ್ಟ್ ಪೀಪಲ್ ನೆವರ್ ಥಿಂಕ್ ಅಬೌಟ್ ದಿಸ್. ದೇ ಟ್ರಸ್ಟ್ ದ ಮೆಡಿಸಿನ್, ದೇ ಟ್ರಸ್ಟ್ ದ ಡಾಕ್ಟರ್, ದೇ ಟ್ರಸ್ಟ್ ದ ಕಂಪನಿ. ಅಂದ್ರೆ ಜಾಸ್ತಿ ಜನ ಯಾರು ಇದನ್ನೆಲ್ಲ ಆಲೋಚನೆ ಮಾಡಲ್ಲ. ಅವ್ರು ಏನಾದ್ರೂ ನಂಬಿದ್ರೆ ಮೆಡಿಸಿನ್ ನಂಬ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಗೊತ್ತಿರೋ ಡಾಕ್ಟರ್ ನಂಬ್ತಾರೆ, ಇಲ್ಲಾಂದ್ರೆ ಆ ಕಂಪ್ನಿನ ನಂಬ್ತಾರೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಡಾಕ್ಟರ್ ಏನಾದ್ರೂ ಪ್ರಿಸ್ಕ್ರೈಬ್ ಮಾಡ್ತಾರೋ ಆ ಡಾಕ್ಟರ್ ಮಾಡಿರೋ ಅಂದ್ರೆ ಆ ಡಾಕ್ಟರ್ ಮೇಲೆ ನಂಬಿಕೆ ಇಟ್ಕೊಂಡು ಹಾಕೊಳ್ತಾರೆ ಮೆಡಿಸಿನ್ ನ. ಬಟ್ ಹಿಯರ್ ಈಸ್ ದ ಟ್ರೂತ್, ಎವ್ರಿ ಮೆಡಿಸಿನ್ ಇನ್ ದ ವರ್ಲ್ಡ್, ಈವನ್ ದ ಮೋಸ್ಟ್ ಕಾಮನ್ ಒನ್, ಕ್ಯಾನ್ ಕಾಸ್ ಹಾರ್ಮ್ ಇನ್ ಸಮ್ ಪೇಷಂಟ್. ಬಟ್ ನಿಜ ಏನಂದ್ರೆ ಈ ಪ್ರಪಂಚದಲ್ಲಿರೋ ಎಲ್ಲಾ ಮೆಡಿಸಿನ್ಸ್ ಕೂಡ, ಅಂದ್ರೆ ಒಂದು ಸ್ಮಾಲ್ ಮೆಡಿಸಿನ್ ಕೂಡ ಏನೋ ಒಂದು ಹಾರ್ಮ್ ಮಾಡ್ತದೆ ಪೇಷಂಟ್ಸ್ ಅಲ್ಲಿ. ಅಂಡ್ somebody ಹ್ಯಾಸ್ ಟು ವಾಚ್ ಫಾರ್ ದಟ್ ಹಾರ್ಮ್. ಬಟ್ ಯಾರೋ ಒಬ್ರು ಅದನ್ನ ಅಂದ್ರೆ ಅದು ಏನು ಅದರಿಂದ ಏನು ನಷ್ಟ ಆಗ್ತೈತೆ, ಇಲ್ಲ ಅಂದ್ರೆ ಅದರಿಂದ ಏನ್ ಕೆಟ್ಟದ್ದು ಆಗ್ತಾ ಐತೆ ಅಂತ ಯಾರೋ ಒಬ್ರು ಅದನ್ನ ವಾಚ್ ಮಾಡ್ತಾ ಇರಬೇಕು. somebody ಹ್ಯಾಸ್ ಟು ಕಲೆಕ್ಟ್ ದಟ್ ಇನ್ಫಾರ್ಮೇಶನ್, somebody ಹ್ಯಾಸ್ ಟು ಅನಲೈಸ್ ಇಟ್ ಅಂಡ್ ಪ್ರೊಟೆಕ್ಟ್ ದ ಪಬ್ಲಿಕ್. ಯಾರೋ ಒಬ್ರು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಬೇಕು, ಯಾರೋ ಒಬ್ರು ಅನಲೈಸ್ ಮಾಡಿ ಪಬ್ಲಿಕ್ ನ ಪ್ರೊಟೆಕ್ಟ್ ಆಗಬೇಕು. ಅಂದ್ರೆ ಆ ಕೆಟ್ಟದ್ದು ಯಾವ್ದಾದ್ರೆ ಆ ದುರದೃಷ್ಟ ಆಗ್ತಾ ಇತ್ತು ಅದನ್ನ ಯಾರಿಗೂ ಅಂದ್ರೆ ನಾಲ್ವರಿಗೆ ಅದನ್ನೇ ಪ್ರಾಬ್ಲಮ್ ಆಗೋ ತರ ಮಾಡ್ಬಿಡುದು, ಅದನ್ನ ನಿಲ್ಲಿಸಬೇಕು. ಸೊ ದಟ್ somebody is a pharmacovigilance professional. ಸೊ ಆ somebody ಯಾರು ಅಂದ್ರೆ ಫಾರ್ಮಕೋವಿಜಿಲೆನ್ಸ್ ಪ್ರೊಫೆಷನಲ್. ದಟ್ ಈಸ್ ಯು ಆಫ್ಟರ್ ದಿಸ್ ಸೀರೀಸ್. ಅಂದ್ರೆ ಅದು ನೀನು ಈ ಸೀರೀಸ್ ಎಲ್ಲ ಆದ್ಮೇಲೆ ನಿನಗೆ ಕೂಡ ಒಂದು ಬ್ರೀಫ್ ಐಡಿಯಾ ಬರುತ್ತೆ ಫಾರ್ಮಕೋವಿಜಿಲೆನ್ಸ್ ಅಂದ್ರೆ ಏನು, ಅಸಲು ಇದು ಏನಕ್ಕಾಗಿ ಸ್ಟಾರ್ಟ್ ಆಗೈತೆ, ಅಸಲು ಇದರಲ್ಲಿ ಈ ಜಾಬ್ ರೋಲ್ ಅಲ್ಲಿ ಏನ್ ಮಾಡ್ತಾರೆ, ಇದ್ರಲ್ಲಿರುವಂತ ಟರ್ಮ್ಸ್ ಏನು, ಇದ್ರಲ್ಲಿರುವಂತ ಕಂಡೀಷನ್ಸ್ ಏನು ಅಂತ ಎಲ್ಲ ನಿಮಗೆ ಗೊತ್ತಾಗ್ತದೆ. ಸೊ ಲೆಟ್ us begin from absolute scratch and build your complete understanding of these fields step by step, concept by concept. ಸೊ ಇದನ್ನ ಸ್ಟೆಪ್ ಬೈ ಸ್ಟೆಪ್, ಕಾನ್ಸೆಪ್ಟ್ ಬೈ ಕಾನ್ಸೆಪ್ಟ್ ಕಲ್ತ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನೀವ್ ಯಾವಾಗಾದ್ರೆ ಬಟ್ಟಿ ಮಾಡ್ತಿರೋ ಅವಾಗ ನಿಮ್ ನಿಜವಾಗ್ಲೂ ಟಾಪಿಕ್ ಗೊತ್ತಿರಲ್ಲ. ನೀವು ಯಾವುದೇ ಇಂಟರ್ವ್ಯೂಗೆ ಹೋದ್ರು ಕೂಡ ಕಾನ್ಸೆಪ್ಟ್ 100% ಅರ್ಥ ಮಾಡ್ಕೊಂಡಿದ್ರೆ ಮಾತ್ರನೇ ಅವ್ರಿಗೆ ಆನ್ಸರ್ ಆಗೋಕೆ ಆಗುತ್ತೆ. ಇಂಟರ್ವ್ಯೂ ಅಲ್ಲಿ ನಮ್ ಕ್ವಶನ್ ಪೇಪರ್ ಅಲ್ಲಿ ಕೇಳುವಂತ ಡೈರೆಕ್ಟ್ ಕ್ವಶನ್ ಕೇಳಲ್ಲ. ಒಂದೇ ಕ್ವಶನ್ ಅವರು ಡಿಫ್ರೆಂಟ್ ಟೈಪ್ ಅಲ್ಲಿ ಕೇಳ್ತಾರೆ. ನಿಮ್ಮ ಕ್ಯಾಪಬಿಲಿಟಿ ಅಂದ್ರೆ ಕಾನ್ಸೆಪ್ಟ್ ವೈಸ್ ನೀವು ಇದ್ದೀರಾ ಇಲ್ವಾ ಅಂತ ಮಾತ್ರನೇ ಟೆಸ್ಟ್ ಮಾಡ್ತಾರೆ. ಸೊ ಅದಕ್ಕಾಗಿ ಕಾನ್ಸೆಪ್ಟ್ ವೈಸ್ ಕಲ್ಸೋ ಪ್ರಯತ್ನನೇ ನಂದು. ನೀವು ಎಷ್ಟು ದಿನ ಅಂದ್ರೂ ಆಗ್ಬೋದು, ಸ್ವಲ್ಪನೇ ಒಂದು ದಿನಕ್ಕೆ ಒಂದು ಟಾಪಿಕ್ ಕಂಪ್ಲೀಟ್ ಆದ್ರೂ ಸರಿ, ಕಾನ್ಸೆಪ್ಟ್ ವೈಸ್ ಹೋಗೋಣ, ಇನ್ ಡೆಪ್ತ್ ಆಗಿ ಹೋಗೋಣ. ಅಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ತರ ಮಾತಾಡ್ಬೇಕು, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ತರ ಟೀಚ್ ಮಾಡ್ಬೇಕು ಅನ್ನೋ ಉದ್ದೇಶನೇ ನಂದು. ಸೊ ಫಸ್ಟ್ ವಾಟ್ ಈಸ್ ಫಾರ್ಮಕೋವಿಜಿಲೆನ್ಸ್? ಈ ಫಾರ್ಮಕೋವಿಜಿಲೆನ್ಸ್ ಅಂದ್ರೆ ಏನು ಫಸ್ಟ್ ಡೆಫಿನೇಷನ್ ಕಲ್ತ್ಕೊಳ್ಳೋಣ. ಈ ಟರ್ಮ್ ಅಲ್ಲೇ ಇದೆ ಫಾರ್ಮಕೋವಿಜಿಲೆನ್ಸ್. ಈ ಟರ್ಮ್ ಏನಂದ್ರೆ ಫಾರ್ಮಕಾನ್ ಅಂದ್ರೆ ಇದು ಗ್ರೀಕ್ ವರ್ಡ್ ಅಂಡ್ ಇದ್ರ ಅರ್ಥ ಏನಂದ್ರೆ ಒಂದು ಮೆಡಿಸಿನ್ ಆ ಡ್ರಗ್ ಅಂತ. ಅಂಡ್ ಇದರಲ್ಲಿ ವಿಜಿಲೇರೆ ಅಂತ ಐತಲ್ಲ ಇದು ಲ್ಯಾಟಿನ್ ವರ್ಡ್. ಇಲ್ಲಿ ಫಾರ್ಮಕಾನ್ ಅನ್ನೋದು ಗ್ರೀಕ್ ವರ್ಡ್, ವಿಜಿಲೇರೆ ಅನ್ನೋದು ಲ್ಯಾಟಿನ್ ವರ್ಡ್. ಇಟ್ ಮೀನ್ಸ್ ಟು ವಾಚ್, ಟು ಕೀಪ್ ಆರ್ ಟು ಸ್ಟೇ ಅಲರ್ಟ್. ಇದು ಫಾರ್ಮಕಾನ್ ಅಂದ್ರೆ ಫಾರ್ಮಾ ಅಂತಲೇ ನಮ್ಗೆ ಗುರ್ತು ಬರ್ಬೇಕಾಯ್ತು ಮೆಡಿಸಿನ್. ವಿಜಿಲೇರೆ ಅಂದ್ರೆ ಯಾರೋ ಒಬ್ರು ಮಾನಿಟರ್ ಮಾಡ್ತಿರ್ಬೇಕು, ಯಾರೋ ಒಬ್ರು ನೋಡ್ತಾ ಇದಾರೆ, ಇಲ್ಲಾಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇದಾರೆ, ಇಲ್ಲಾಂದ್ರೆ ಸ್ಟೇ ಅಲರ್ಟ್ ಆಗಿ ಇದಾರೆ ಅಂತ ಅರ್ಥ.
ಸೊ ಲಿಟರಲಿ ಫಾರ್ಮಕೋವಿಜಿಲೆನ್ಸ್ ಮೀನ್ಸ್ ವಾಚಿಂಗ್ ಓವರ್ ಡ್ರಗ್ಸ್. ಅಂದ್ರೆ ಫಾರ್ಮಕೋವಿಜಿಲೆನ್ಸ್ ಅಂದ್ರೆ ಸಿಂಪಲ್ ಆಗಿ ಡ್ರಗ್ಸ್ ನ ಅಬ್ಸರ್ವ್ ಮಾಡ್ತಾ ಇದಾರೆ, ಇಲ್ಲಾಂದ್ರೆ ವಾಚ್ ಮಾಡ್ತಾ ಇದಾರೆ ಅಂತ ಅರ್ಥ. ಅಫಿಷಿಯಲ್ ಆಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಾದ್ರೆ WHO ಇದೆಯೋ ಅದ್ರ ಪ್ರಕಾರ ಡೆಫಿನೇಷನ್ ಏನಂದ್ರೆ ಫಾರ್ಮಕೋವಿಜಿಲೆನ್ಸ್ ಇಸ್ ಅ ಸೈನ್ಸ್ ಅಂಡ್ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ಡಿಟೆಕ್ಷನ್, ಅಸೆಸ್ಮೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಪ್ರಿವೆನ್ಷನ್. DAUP ಅಂತ ಗುರ್ತಿಕೊಳ್ಳಿ. ಇದು ಫಾರ್ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಇದು ಇದು ಸ್ಟ್ಯಾಂಡರ್ಡ್ ಡೆಫಿನೇಷನ್. ಫಾರ್ಮಕೋವಿಜಿಲೆನ್ಸ್ ಇಸ್ ಅ ಸೈನ್ಸ್ ಅಂಡ್ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ದ ಡಿಟೆಕ್ಷನ್, ಅಸೆಸ್ಮೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಪ್ರಿವೆನ್ಷನ್ ಆಫ್ ಅಡ್ವರ್ಸ್ ಎಫೆಕ್ಟ್ಸ್ ಆರ್ ಎನಿ ಅದರ್ ಡ್ರಗ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸಿಂಪಲ್ ಆಗಿ DAUP ಅಂತ ಗುರ್ತಿಕೊಳ್ಳಿ. ಡಿಟೆಕ್ಷನ್, ಅಸೆಸ್ಮೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಪ್ರಿವೆನ್ಷನ್. ಇದು ನೀವೆಲ್ಲಾದ್ರೂ ಇಂಟರ್ವ್ಯೂ ಅಲ್ಲಿ ಕೇಳಿದಾಗ ಇದನ್ನೇ ನಿಮ್ಮ ಓನ್ ಸ್ಟೈಲ್ ಆಗಿ ಹೇಳ್ಬೇಕು. ಬಟ್ ಈ ಟರ್ಮ್ಸ್ ಏನಾದ್ರೂ ಇದಾವೋ ಆ ಟರ್ಮ್ಸ್ 100% ನೀವು ಮೆನ್ಷನ್ ಮಾಡಬೇಕು. ಅಂಡ್ ಆ ಟರ್ಮ್ಸ್ ಗೆ ಎಲಾಬ್ರೇಟ್ ಮಾಡಿ ಹೇಳ್ತೀವಿ ಅಂತ ಕೂಡ ವೆರಿ ಗುಡ್. And now let us break this definition into simple words because every word here is important. ಅಂದ್ರೆ ಈ ವರ್ಡ್ಸ್ ಏನಾದ್ರೂ ಇದಾವೋ ಡಿಟೆಕ್ಷನ್, ಅಸೆಸ್ಮೆಂಟ್ ಇವು ಜಾಸ್ತಿ ಇಂಪಾರ್ಟೆಂಟ್. ಸೊ ಡಿಟೆಕ್ಷನ್ ಅಂದ್ರೆ ಫೈಂಡಿಂಗ್ ಔಟ್ ದಟ್ ಪ್ರಾಬ್ಲಮ್ ಎಕ್ಸಿಟ್. ಆ ಪ್ರಾಬ್ಲಮ್ ಏನು, ಅಸಲು ಆ ಮೆಡಿಸಿನ್ ಇಂದ ಬಂದಿರುವಂತ ಸೈಡ್ ಎಫೆಕ್ಟ್ ಏನು ಅಂತ ಡಿಟೆಕ್ಟ್ ಮಾಡೋದು ಡಿಟೆಕ್ಷನ್. ಅಸೆಸ್ಮೆಂಟ್ ಅಂದ್ರೆ ಅನಲೈಸಿಂಗ್ ಹೌ ಸೀರಿಯಸ್ ದಟ್ ಪ್ರಾಬ್ಲಮ್ ಇಸ್. ಆ ಪ್ರಾಬ್ಲಮ್ ಸೀರಿಯಸ್ ನಾನ್ ಸೀರಿಯಸ್, ಆ ಪ್ರಾಬ್ಲಮ್ ಪ್ರೆಡಿಕ್ಟಬಲ್ ಅನ್ಪ್ರೆಡಿಕ್ಟಬಲ್, ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್, ಇವೆಲ್ಲ ಕೂಡ ಅಸೆಸ್ ಮಾಡೋದು ಅಸೆಸ್ಮೆಂಟ್. ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಫೈಂಡಿಂಗ್ ಔಟ್ ವೈ ಇಟ್ ಇಸ್ ಹ್ಯಾಪನಿಂಗ್ ಇನ್ ವಿಚ್ ಪೇಷಂಟ್ಸ್ ಅಂಡರ್ ವಾಟ್ ಕಂಡೀಷನ್ಸ್. ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಸಲು ಆ ಮೆಡಿಸಿನ್ ನ ಯಾರು ತಗೊಂಡಿದೆ, ಪೇಷಂಟ್ಸ್ ಗಳಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ, ಪೇಷಂಟ್ ಎರರ್ ಇದೆಯಾ, ಇಲ್ಲ ಡ್ರಗ್ ಎರರ್ ಇದೆಯಾ, ಮೆಡಿಸಿನ್ ಎರರ್ ಇದೆಯಾ, ಇಲ್ಲ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಎರರ್ ಇದೆಯಾ, ಎಲ್ಲವನ್ನು ಚೆಕ್ ಮಾಡೋದನ್ನ ಅಂಡರ್ಸ್ಟ್ಯಾಂಡಿಂಗ್ ಅಂತಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಪ್ರಿವೆನ್ಷನ್. ಅಲ್ಲೇ ನಿಮ್ಮ ರೋಲ್ ಎಂಬುದು ಜಾಸ್ತಿ ತುಂಬಾ ಪ್ಲೇ ಆಗುತ್ತೆ. ಅಂದ್ರೆ ಪ್ರಿವೆನ್ಷನ್ ಅಂದ್ರೆ ಮೇಕಿಂಗ್ ಶೋರ್ ಇಟ್ ಡಸ್ ನಾಟ್ ಹಾರ್ಮ್ ಮೋರ್ ಪೇಷಂಟ್ಸ್ ಇನ್ ದ ಫ್ಯೂಚರ್. ನಾಳೆ ಯಾರಿಗೂ ಕೂಡ ಈ ಪ್ರಾಬ್ಲಮ್ ಬರೋ ತರ ಸ್ಟಾಪ್ ಮಾಡೋದು ಪ್ರಿವೆನ್ಷನ್ ಅಂತಾರೆ. ಅಂದ್ರೆ ಆಲ್ರೆಡಿ ಒಂದು ಮೆಡಿಸಿನ್ ತಗೊಂಡು ಅದರಿಂದ ಸೈಡ್ ಎಫೆಕ್ಟ್ಸ್ ಬಂದು ಜಾಸ್ತಿ ಜನಕ್ಕೆ ಅದು ಎಫೆಕ್ಟ್ ಆಗ್ತಾ ಇದೆ, ಅದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಅದನ್ನ ಇಂಪ್ಯಾಕ್ಟ್ ನ ಆಫ್ ಮಾಡಿ ನಾಲಾಗೆ ಅದು ಸ್ಪ್ರೆಡ್ ಆಗೋದಕ್ಕಿಂತ ಮುಂಚೆಲೆ ಅಲರ್ಟ್ ಆಗೋದು ಪ್ರಿವೆನ್ಷನ್. ಸೊ PV is not just about collecting side effect reports. It is about the entire cycle of finding, analyzing, understanding and prevention drug related harm. ಅಂದ್ರೆ ಫಾರ್ಮಕೋವಿಜಿಲೆನ್ಸ್ ಅನ್ನೋ ರೋಲ್ ಜಸ್ಟ್ ಸೈಡ್ ಎಫೆಕ್ಟ್ಸ್ ರಿಪೋರ್ಟ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳೋದಲ್ಲ, ಅದು ಎಲ್ಲಾ ಸೈಕಲ್ಸ್ ಮಿಕ್ಸ್ ಆಗುತ್ತೆ. ಅಂದ್ರೆ ಫೈಂಡಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅನಲೈಸ್ ಆಗಿರ್ಬೋದು, ಪ್ರಿವೆನ್ಷನ್ ಆಗಿರ್ಬೋದು, ಎಲ್ಲವನ್ನು ಕೂಡ ಡ್ರಗ್ ರಿಲೇಟೆಡ್ ಹಾರ್ಮ್ ಬರೋ ತರ ಮಾಡಬಹುದು. ಅಂದ್ರೆ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅನ್ನೋದಕ್ಕೆ PV ಜಾಸ್ತಿ ಇಂಪಾರ್ಟೆಂಟ್ ಪ್ಲೇ ರೋಲ್ ಮಾಡ್ತದೆ. ಅಂಡ್ ವಾಟ್ ಡಸ್ ಎ PV ಪ್ರೊಫೆಷನಲ್ ಡೂ ಎವ್ರಿ ಡೇ? ಫಾರ್ಮಕೋವಿಜಿಲೆನ್ಸ್ ಗೆ ಜಾಯ್ನ್ ಆದ್ರೆ ಅವ್ರು ಏನ್ ಮಾಡ್ತಾರೆ ದಿನ? ಸೊ ಜಾಸ್ತಿ ಜನ ಫ್ರೆಶರ್ಸ್ ಮಾತಾಡ್ತಾರೆ, ವಾಟ್ ವಿಲ್ ಐ ಆಕ್ಚುಲಿ ಡೂ ಇಫ್ ಐ ಗೆಟ್ ಎ PV ಜಾಬ್ ಬಂದ್ಮೇಲೆ ನಾನು ಏನ್ ಮಾಡ್ತೀನಿ ಅಂತ ಜಾಸ್ತಿ ಜನ ಅನ್ಕೊಂತ ಕ್ವಶನ್ ಇರ್ತದೆ. ಸೊ great question. Let me give you a simple picture. Imagine a doctor in Germany sees that his patient had a serious allergic reaction to a new blood pressure medicine. He writes a reports and send it to the pharmaceutical company. ಜರ್ಮನಿಯಲ್ಲಿ ಒಂದು ಡಾಕ್ಟರ್ ಪೇಷಂಟ್ ಗೆ ಒಂದು ಬ್ಲಡ್ ಪ್ರೆಷರ್ ಮೆಡಿಸಿನ್ ಕೊಟ್ಟಿದ್ದಾರೆ, ಹೊಸ ಮೆಡಿಸಿನ್. ಸೊ ಅದರಿಂದ ಸೀರಿಯಸ್ ಆಗಿ ಅಲರ್ಜಿಕ್ ರಿಯಾಕ್ಷನ್ ಬಂದಿರ್ತದೆ. ಸೊ ಡಾಕ್ಟರ್ ಇದೇನೋ ಸೈಡ್ ಎಫೆಕ್ಟ್ ಜಾಸ್ತಿ ಆಗಿದೆ ಅಂತ ಆ ರಿಪೋರ್ಟ್ ಮಾಡ್ತಾರೆ ಫಾರ್ಮಾ ಕಂಪನಿಗೆ. ಅದಾದ್ರೆ ಬ್ಲಡ್ ಪ್ರೆಷರ್ ಮೆಡಿಸಿನ್ ಇದೆಯೋ ಆ ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ ಮಾಡಿರೋ ಫಾರ್ಮಾ ಕಂಪನಿಗೆ ರಿಪೋರ್ಟ್ ಮಾಡ್ತಾರೆ. ದಟ್ ರಿಪೋರ್ಟ್ ರೀಚಸ್ ಟು ದ PV ಟೀಮ್. ಆ ಫಾರ್ಮಾಸ್ಯೂಟಿಕಲ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿರೋ PV ಟೀಮ್ ಗೆ ಆ ರಿಪೋರ್ಟ್ ಅನ್ನೋದು ರೀಚ್ ಆಗ್ತದೆ. ಅವಾಗ ಆಸ್ ಎ ಡ್ರಗ್ಸ್ ಸೇಫ್ಟಿ ಅಸೋಸಿಯೇಟ್ ಏನ್ ಮಾಡ್ತಾರೆ ಅಂದ್ರೆ ದಟ್ ಈಸ್ ಎಂಟ್ರಿ ಲೆವೆಲ್ PV ರೋಲ್. ಇದು ಡ್ರಗ್ ಸೇಫ್ಟಿ ಅಸೋಸಿಯೇಟ್ ಅನ್ನೋದು ಎಂಟ್ರಿ ಲೆವೆಲ್ PV ರೋಲ್ ಅಂಡ್ ರಿಸೀವ್ಸ್ ದ ರಿಪೋರ್ಟ್. ದೇ ಚೆಕ್ ಇಫ್ ಇಟ್ ಇಸ್ ವ್ಯಾಲಿಡ್. ಅವರು ಫಸ್ಟ್ ಈ ರಿಪೋರ್ಟ್ ರಿಸೀವ್ ಮಾಡ್ಕೊಂತಿದ್ದ ಆಮೇಲೆ ಅದು ವ್ಯಾಲಿಡ್ ಇನ್ವ್ಯಾಲಿಡ್ ಅಂತ ಚೆಕ್ ಮಾಡ್ತಾರೆ. ಈ ವ್ಯಾಲಿಡ್ ಕೇಸಸ್ ಅಂದ್ರೆ ಏನು, ಇನ್ವ್ಯಾಲಿಡ್ ಕೇಸಸ್ ಅಂದ್ರೆ ಏನು, ಅಸಲು ವ್ಯಾಲಿಡ್ ಕೇಸಸ್ ಇರುವಂತ ಕ್ರೈಟೀರಿಯಾಸ್ ಏನು ಅಂತ ಮುಂದೆ ಎಪಿಸೋಡ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ವ್ಯಾಲಿಡ್ ಇನ್ವ್ಯಾಲಿಡ್ ಅಂತ ಚೆಕ್ ಮಾಡ್ತಾರೆ. ಇಫ್ ಇಟ್ ಇಸ್ ವ್ಯಾಲಿಡ್ ಆದ್ರೆ ದೇ ಎಂಟರ್ ಆಲ್ ದ ಡೀಟೇಲ್ಸ್ ಇನ್ ಸೇಫ್ಟಿ ಡೇಟಾಬೇಸ್. ಸೇಫ್ಟಿ ಡೇಟಾಬೇಸ್ ಅನ್ನೋದು ಇರುತ್ತೆ, ಅದರಲ್ಲಿ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡ್ತಾರೆ. ದೇ ಕೋಡ್ ದ ಮೆಡಿಸಿನಲ್ ಟರ್ಮ್ಸ್ ಯೂಸಿಂಗ್ ಎ ಸ್ಟ್ಯಾಂಡರ್ಡೈಸ್ಡ್ ಡಿಕ್ಷನರಿ. ಮೆಡಿಸಿನಲ್ ಟರ್ಮ್ಸ್ ಎಲ್ಲ ಕೂಡ ಸ್ಟ್ಯಾಂಡರ್ಡೈಸ್ ಡಿಕ್ಷನರಿ ಯೂಸ್ ಮಾಡಿ ಕೋಡ್ ಮಾಡ್ತಾರೆ, ಅಂದ್ರೆ WHO. ದೇ ರೈಟ್ ಎ ಕ್ಲಿಯರ್ ಸಮರಿ ಆಫ್ ವಾಟ್ ಹ್ಯಾಪನ್ ಟು ದ ಪೇಷಂಟ್. ಇಲ್ಲಿ ಮೆಡಿಕಲ್ ಡಿಕ್ಷನರಿ ಮೆಡ್ರಾ ಅನ್ನೋದು ಒಂದಿರುತ್ತೆ, WHO ಅನ್ನೋದು ಇರ್ತದೆ. ಅಡ್ವರ್ಸ್ ಎಫೆಕ್ಟ್ಸ್ ಎಲ್ಲ ಕೂಡ ಮೆಡ್ರಾ ಹತ್ರ ಕೋಡ್ ಮಾಡ್ತಾರೆ. ಅಂಡ್ ಯಾವ್ದಾದ್ರೆ ಮೆಡಿಸಿನ್ಸ್ ಇದಾವೆ ಅವೆಲ್ಲ ಕೂಡ WHO ಡಿಕ್ಷನರಿ ಹತ್ರ ಕೋಡ್ ಮಾಡ್ತಾರೆ. ಸೊ ಅವರು ಕ್ಲಿಯರ್ ಆಗಿ ಆ ಕೇಸ್ ಬಗ್ಗೆ ಸಮರಿ ಕೂಡ ಬರೀತಾರೆ. ಅಸಲು ಆ ಪೇಷಂಟ್ ಗೆ ಏನಾಗಿದೆ, ಯಾವಾಗ ತಗೊಂಡಿದೆ, ಅಸಲು ಈ ಮೆಡಿಸಿನ್ ಏನು, ಸೈಡ್ ಎಫೆಕ್ಟ್ ಏನ್ ಬಂದಿದೆ, ಎಷ್ಟು ದಿನ ಅದು ಪ್ರೊಲಾಂಗ್ ಆಗಿದೆ, ಎಲ್ಲ ಕೂಡ ಮೆನ್ಷನ್ ಮಾಡ್ತಾರೆ. ಸೊ ದೇ ಚೆಕ್ ಇಫ್ ದ ಈವೆಂಟ್ ನೀಡ್ಸ್ ಟು ಬಿ ರಿಪೋರ್ಟೆಡ್ ಅರ್ಜೆಂಟ್ಲಿ ಟು ದ ರೆಗ್ಯುಲೇಟರಿ ಅಥಾರಿಟಿ. ಅದು ಆ ಈವೆಂಟ್ ರೆಗ್ಯುಲೇಟರಿ ಅಥಾರಿಟಿಗೆ ರಿಪೋರ್ಟ್ ಮಾಡಬೇಕಾ ಬೇಡವಾ ಅಂತ ಚೆಕ್ ಮಾಡ್ತಾರೆ. ಅಂಡ್ ದೇ ಸಬ್ಮಿಟ್ ಟು ದ ಎಂಟೈರ್ ಪ್ರಾಸೆಸ್ ರಿಸೀವಿಂಗ್, ಪ್ರೊಸೆಸಿಂಗ್, ಕೋಡಿಂಗ್, ರೈಟಿಂಗ್ ಅಂಡ್ ಸಬ್ಮಿಟಿಂಗ್ ಎ ಸೇಫ್ಟಿ ರಿಪೋರ್ಟ್ ಇಸ್ ಕಾಲ್ಡ್ ICSR processing. ಸೊ ಇದೆಲ್ಲ ಪ್ರಾಸೆಸ್ ಏನಾದ್ರೆ ಕೇಸ್ ರಿಸೀವ್ ಮಾಡ್ಕೊಂಡು ಪ್ರಾಸೆಸ್ ಮಾಡಿ, ಕೋಡ್ ಮಾಡಿ, ರೈಟ್ ಮಾಡಿ ಅಂಡ್ ಸಬ್ಮಿಟಿಂಗ್ ಎ ಸೇಫ್ಟಿ ರಿಪೋರ್ಟ್ ಇಸ್ ಕಾಲ್ಡ್ ICSR. ಅಂದ್ರೆ ಇಂಡಿವಿಜುವಲ್ ಕೇಸ್ ಸೇಫ್ಟಿ ರಿಪೋರ್ಟ್ ಪ್ರಾಸೆಸಿಂಗ್. ICSR ಅಂದ್ರೆ ಇಂಡಿವಿಜುವಲ್ ಕೇಸ್ ಸೇಫ್ಟಿ ರಿಪೋರ್ಟ್. ಇದ್ರ ಬಗ್ಗೆ ಕೂಡ ಸಪರೇಟ್ ಎಪಿಸೋಡ್ ಎಲ್ಲ ಇದೆ, ಅದನ್ನ ಕೂಡ ಕ್ಲಿಯರ್ ಆಗಿ ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಅಸಲು PV ಸೇಫ್ಟಿ ಡ್ರಗ್ ಸೇಫ್ಟಿ ಅಸೋಸಿಯೇಟ್ ಜಾಯ್ನ್ ಆದ್ಮೇಲೆ ಏನ್ ಮಾಡ್ತಾರೆ ಅಂತ. ಕೇಸ್ ರಿಪೋರ್ಟ್ ರಿಸೀವ್ ಮಾಡ್ಕೊಂತಾರೆ, ಅವಾಗ ಅದು ವ್ಯಾಲಿಡ್ ಇನ್ವ್ಯಾಲಿಡ್ ಅಂತ ಚೆಕ್ ಮಾಡ್ತಾರೆ. ಇಫ್ ಇಟ್ ಈಸ್ ಅದು ವ್ಯಾಲಿಡ್ ಆದ್ರೆ ಡೀಟೇಲ್ಸ್ ಎಲ್ಲ ಎಂಟ್ರಿ ಡೇಟಾಬೇಸ್ ಅಲ್ಲಿ ಎಂಟ್ರಿ ಮಾಡ್ತಾರೆ. తర్వాత ಆದ್ಮೇಲೆ ಕೋಡ್ ಮಾಡ್ತಾರೆ. ಮೆಡಿಕಲ್ ಡಿಕ್ಷನರಿ ಮೆಡ್ರಾ ಹತ್ರ ಆಗ್ಬೋದು, ಇಲ್ಲಾಂದ್ರೆ WHO ಹತ್ರ ಆಗ್ಬೋದು, ಅವೆಲ್ಡ್ರ ಹತ್ರ ಕೋಡ್ ಮಾಡ್ತಾರೆ ಸ್ಟ್ಯಾಂಡರ್ಡ್ ಟರ್ಮ್ಸ್. తర్వాత ಆದ್ಮೇಲೆ ಸಮ್ಮರಿ ಬರೀತಾರೆ. ಸಮ್ಮರಿ ಬರದ್ಮೇಲೆ ರೆಗ್ಯುಲೇಟರಿ ಅಥಾರಿಟಿಗೆ ಯಾವಾಗ ರಿಪೋರ್ಟ್ ಮಾಡಬೇಕು ಅಂತ ಟೈಮ್ ಲೈನ್ಸ್ ಚೆಕ್ ಮಾಡಿ ಆ ಕೇಸ್ ಪ್ರಕಾರ ಇಫ್ ಇಟ್ ಸೀರಿಯಸ್ ನಾನ್ ಸೀರಿಯಸ್ ಅದ್ರ ಬಗ್ಗೆ ಟೈಮ್ ಲೈನ್ಸ್ ಇದ್ದಾವೆ, ಅದ್ರ ಪ್ರಕಾರ ರೆಗ್ಯುಲೇಟರಿ ಅಥಾರಿಟಿಗೆ ಸಬ್ಮಿಟ್ ಮಾಡ್ತಾರೆ. ಸೊ ಇದು ಡ್ರಗ್ ಸೇಫ್ಟಿ ಅಸೋಸಿಯೇಟ್ ಮಾಡೋ ಕೆಲಸ.
ಸೊ ವೇರ್ ಡಸ್ ಪಿ ವಿ ಸಿಟ್ ಇನ್ ದ ಡ್ರಗ್ ಸೇಫ್ಟಿ ಡ್ರಗ್ ಲೈಫ್ ಸೈಕಲ್. ಸೊ ಇವಾಗ ಫಾರ್ಮಕೋವಿಜಿಲೆನ್ಸ್ ಈ ಡ್ರಗ್ ಲೈಫ್ ಸೈಕಲ್ ಇದೆಲ್ಲ ಲ್ಯಾಬ್ ನಿಂದ ಪೇಷಂಟ್ ವರೆಗೂ ಅಲ್ಲಿ ಪಿ ವಿ ಎಲ್ಲೆಲ್ಲಿ ಸೆಟ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಪಿ ವಿ ಡಸ್ ನಾಟ್ ಸ್ಟಾರ್ಟ್ ಆಫ್ಟರ್ ಎ ಡ್ರಗ್ ಇಸ್ ಲಾಂಚ್ಡ್, ಇಟ್ ಸ್ಟಾರ್ಟ್ಸ್ ಮಚ್ ಅರ್ಲಿಯರ್. ಜಾಸ್ತಿ ಜನ ಅನ್ಕೊಳ್ತಾರೆ ಒಂದು ಸಲ ಡ್ರಗ್ ಮಾರ್ಕೆಟ್ ಅಲ್ಲಿ ಬಂದ್ಮೇಲೆ ಪಿ ವಿ ಸ್ಟಾರ್ಟ್ ಆಗ್ತದೆ ಅಂತ, ಬಟ್ ಅದು ನಿಜ ಅಲ್ಲ. ಪಿ ವಿ ಅದಕ್ಕೂ ಮುಂಚೆನೆ ಸ್ಟಾರ್ಟ್ ಆಗ್ತದೆ. ಲೆಟ್ ಅಸ್ ವಾಕ್ ಥ್ರೂ ದ ಡ್ರಗ್ ಲೈಫ್ ಸೈಕಲ್ ಕ್ವಿಕ್ಲಿ. ಫಸ್ಟ್ ಡ್ರಗ್ ಲೈಫ್ ಸೈಕಲ್ ಗುరించి ಅಂದ್ರೆ ಡ್ರಗ್ ಲೈಫ್ ಸೈಕಲ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟೇಜ್ 1 ಏನಂದ್ರೆ ಡಿಸ್ಕವರಿ ಅಂಡ್ ಪ್ರೀ ಕ್ಲಿನಿಕಲ್ ರಿಸರ್ಚ್. ಫಸ್ಟ್ ಸ್ಟೇಜ್ ಬಂದು ಡಿಸ್ಕವರಿ ಅಂಡ್ ಪ್ರೀ ಕ್ಲಿನಿಕಲ್ ರಿಸರ್ಚ್. ಇದರಲ್ಲಿ ಸೈಂಟಿಸ್ಟ್ ಡಿಸ್ಕವರಿ ನ್ಯೂ ಮಾಲಿಕ್ಯೂಲ್ ದಟ್ ಮೈ ಟ್ರೀಟ್ ಎ ಡಿಸೀಸ್, ದೇ ಟೆಸ್ಟ್ ಇಟ್ ಇನ್ ಲ್ಯಾಬೊರೇಟರಿ ಸೆಲ್ಸ್ ಅಂಡ್ ದೆನ್ ಇನ್ ಅನಿಮಲ್ಸ್, rats, mice, dogs. They check basic safety. Is it toxic? Does it cause cancer? Does it harm reproduction? ಅಂದ್ರೆ ಫಸ್ಟ್ ಒಂದು ಮೆಡಿಸಿನ್ ಡೆವಲಪ್ ಮಾಡ್ಬೇಕಂದ್ರೆ ಸೈಂಟಿಸ್ಟ್ ಒಂದು ಸಾವಿರಾರು ಮಾಲಿಕ್ಯೂಲ್ಸ್ ಅಂದ್ರೆ ಕೆಮಿಕಲ್ ಮಾಲಿಕ್ಯೂಲ್ಸ್ ತಗೊಂಡು ಲ್ಯಾಬ್ ಅಲ್ಲಿ ಫಸ್ಟ್ ಟೆಸ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಇರ್ತದೆ. ಲೀಡ್ ಐಡೆಂಟಿಫಿಕೇಶನ್ ಆಗಿರ್ಬೋದು, ಟಾರ್ಗೆಟ್ ಐಡೆಂಟಿಫಿಕೇಶನ್ ಆಗಿರ್ಬೋದು. ಹಂಗೆ ಸ್ವಲ್ಪ ಜಾಸ್ತಿ ಮಾಲಿಕ್ಯೂಲ್ಸ್ ಟೆಸ್ಟ್ ಮಾಡಿ ಅದರಲ್ಲಿ ಯಾವ್ದೋ ಒಂದೆರಡು ಮಾಲಿಕ್ಯೂಲ್ಸ್ ಕರೆಕ್ಟ್ ಅನ್ಸಿದ್ರೆ ಆ ಮಾಲಿಕ್ಯೂಲ್ ಸೆಲೆಕ್ಟ್ ಮಾಡ್ಕೊಂಡು ಪ್ರೀ ಕ್ಲಿನಿಕಲ್ ರಿಸರ್ಚ್ ಮಾಡ್ತಾರೆ. ಪ್ರೀ ಕ್ಲಿನಿಕಲ್ ರಿಸರ್ಚ್ ಅಂದ್ರೆ ಫಸ್ಟ್ ಅನಿಮಲ್ಸ್ ಮೇಲೆ ಟೆಸ್ಟ್ ಮಾಡ್ತಾರೆ. ಯಾವ್ದೇ ಹ್ಯೂಮನ್ ಬಾಡೀಸ್ಗೆ ಮೆಟಬಾಲಿಸಮ್ಗೆ ಸಿಮಿಲರ್ ಇದ್ದಾವೋ ಅದ್ರಂತ ಅನಿಮಲ್ಸ್ ಲೈಕ್ ರ್ಯಾಟ್ಸ್ ಆಗಿರ್ಬೋದು, ಮೈಸ್ ಆಗಿರ್ಬೋದು, ಡಾಗ್ಸ್ ಆಗಿರ್ಬೋದು, ಇದ್ರ ಮೇಲೆ ಟೆಸ್ಟ್ ಮಾಡಿದ್ಮೇಲೆ ಬೇಸಿಕ್ ಸೇಫ್ಟಿನ ಚೆಕ್ ಮಾಡ್ತಾರೆ. ಇದು ಅದಕ್ಕೆ ಒಳ್ಳೇದ್ ಮಾಡ್ತಾ, ಇಲ್ಲ ಅದರಿಂದ ಏನಾದ್ರು ಕೆಟ್ಟದ್ದು ಆಗ್ತೈತಾ, ಇಲ್ಲ ಅದರಿಂದ ಏನಾದ್ರು ಕ್ಯಾನ್ಸರ್ ಬರುತ್ತಾ, ಇಲ್ಲಾಂದ್ರೆ ರಿಪ್ರೊಡಕ್ಷನ್ ಸಿಸ್ಟಮ್ ಏನಾದ್ರು ಹಾರ್ಮ್ ಆಗ್ತೈತಾ ಅಂತ ಚೆಕ್ ಮಾಡಿ ಆಮೇಲೆ ಪ್ರೀ ಕ್ಲಿನಿಕಲ್ ರಿಸರ್ಚ್ ಆದ್ಮೇಲೆ ಏನಾದ್ರೆ INDA ಇರುತ್ತೋ, ಇನ್ವೆಸ್ಟಿಗೇಷನ್ ನ್ಯೂ ಡ್ರಗ್ ಅಪ್ಲಿಕೇಶನ್ ಇರುತ್ತೋ ಅದಕ್ಕೆ ಅಪ್ಲೈ ಮಾಡ್ತಾರೆ. ಅದರಿಂದ ಪರ್ಮಿಷನ್ ತಗೊಂಡ್ಮೇಲೆ ಕ್ಲಿನಿಕಲ್ ಟ್ರಯಲ್ಸ್ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ. ದಿಸ್ ಇಸ್ ವೇರ್ ದ ಡ್ರಗ್ ಇಸ್ ಟೆಸ್ಟೆಡ್ ಇನ್ ಹ್ಯೂಮನ್ಸ್ ಫಾರ್ ದ ಫಸ್ಟ್ ಟೈಮ್. ದೇರ್ ಆರ್ 4 phases. ನಿಮ್ಗೆ ಎಲ್ಲರಿಗೂ ಗೊತ್ತು ಕ್ಲಿನಿಕಲ್ ಟ್ರಯಲ್ಸ್, ಕ್ಲಿನಿಕಲ್ ರಿಸರ್ಚ್, ಕ್ಲಿನಿಕಲ್ ಡೇಟಾ ಮ್ಯಾನೇಜ್ಮೆಂಟ್, ಇದ್ರೆಲ್ಲ ಬಗ್ಗೆ ಸ್ವಲ್ಪ ಜಾಬ್ ರೋಲ್ಸ್ ಕೂಡ ಇದ್ರಲ್ಲಿ ಜಾಸ್ತಿ ಇರ್ತಾವ ಅನ್ನೋದ. ಅಂಡ್ ಆಲ್ಸೋ ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲಿ 4 phases ಇರ್ತವೆ. ಇದು ಹ್ಯೂಮನ್ ವ್ಯಾಲೆಂಟಿಸ್ ಮೇಲೆ ಕಂಡಕ್ಟ್ ಮಾಡ್ತಾರೆ. ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 ಅಂತ 4 ಇರ್ತವೆ. ಫೇಸ್ 1 ಅಲ್ಲಿ ಸ್ವಲ್ಪ ಹೆಲ್ತಿ ಅಂದ್ರೆ ಯಾರಾದ್ರೂ ಚೆನ್ನಾಗಿರ್ತಾರೋ, ಒಳ್ಳೆ ಆರೋಗ್ಯದಾಗಿರ್ತಾರೋ ಅವ್ರ ಮೇಲೆ ಸ್ವಲ್ಪ ಜನದ ಮೇಲೆ ಮಾತ್ರ ಟೆಸ್ಟ್ ಮಾಡ್ತಾರೆ. ಒಂದ್ 20 ರಿಂದ 80 ಜನ ಮೇಲೆ ಟೆಸ್ಟ್ ಮಾಡ್ತಾರೆ. ಗೋಲ್ ಏನಂದ್ರೆ ಸೇಫ್ಟಿ ಅಂಡ್ ರೈಟ್ ಡೋಸ್ ಏನು ಅಂತ ಚೆಕ್ ಮಾಡಕ್ಕೆ. ಫೇಸ್ 2 ನಲ್ಲಿ ಸ್ಮಾಲ್ ಗ್ರೂಪ್ ಆಫ್ ಆಕ್ಚುಯಲ್ ಪೇಷಂಟ್ಸ್, ನಾರ್ಮಲ್ ಆಗಿ ಪೇಷಂಟ್ಸ್ ಮೇಲೆ ಚೆಕ್ ಮಾಡ್ತಾರೆ, ಬಟ್ ಸ್ವಲ್ಪ ಜನ ಮಾತ್ರನೇ ಇರ್ತಾರೆ. ಒಂದು 100 ರಿಂದ 300 ಜನ ಮೇಲೆ ಮಾತ್ರ ಚೆಕ್ ಮಾಡ್ತಾರೆ. ಇದರಲ್ಲಿ ಅಸಲು ಆ ಡ್ರಗ್ ಹೆಂಗೆ ಕೆಲಸ ಮಾಡ್ತದೆ, ಅಸಲು ಸೇಫ್ಟಿ ಏನೈತೆ ಅಂತ ಚೆಕ್ ಮಾಡ್ತಾರೆ. ಫೇಸ್ 3 ನಲ್ಲಿ ಜಾಸ್ತಿ ಜನ, ಲಾರ್ಜ್ ಗ್ರೂಪ್ ಆಫ್ ಪೇಷಂಟ್ಸ್, ಅದು ಜಾಸ್ತಿ ಪೇಷಂಟ್ಸ್ ಮೇಲೆ ಚೆಕ್ ಮಾಡ್ತಾರೆ. ನಾರ್ಮಲ್ ಆಗಿ 1000 ಇಂದ 3000 ಇಲ್ಲ ಅದಕ್ಕೂ ಮೇಲೆ ಅಂದ್ರೆ ಒಂದು 5000 ಜನವರೆಗೂ ಚೆಕ್ ಮಾಡ್ತಾರೆ. This is a big trial that proves the drug works and it is acceptably safe. Regulatory authorities took out this data for approval. ಇದು ಜಾಸ್ತಿ ದೊಡ್ಡ ಡೇಟಾ. ಈ ಡೇಟಾನೇ ರೆಗ್ಯುಲೇಟರಿ ಅಥಾರಿಟೀಸ್ ತಗೊಂತಾರೆ. ಇದನ್ನ ಅಪ್ರೂವ್ ಮಾಡ್ಬೇಕಾ ಬೇಡವಾ ಅಂಬೋದು ಹೆಂಗೆ ಚೆಕ್ ಮಾಡ್ತಾರೆ ರೆಗ್ಯುಲೇಟರಿ ಅಥಾರಿಟೀಸ್ ಅಂದ್ರೆ ಈ ಫೇಸ್ 3 ನಾಗೆ ಬಂದಿರುವಂತ ಡೇಟಾನ ಬೇಸ್ ಮಾಡ್ಕೊಂಡು. ಸೊ ಫೇಸ್ 4 ಬಂದು ದಿಸ್ ಹ್ಯಾಪನ್ಸ್ ಆಫ್ಟರ್ ಫೇಸ್ 3 ಆದ್ಮೇಲೆ ನ್ಯೂ ಡ್ರಗ್ ಅಪ್ಲಿಕೇಶನ್ ಗೆ ಅಪ್ಲೈ ಮಾಡ್ತಾರೆ. ಇದೇನಾದ್ರೂ ಡೇಟಾ ಇರ್ತದೋ ರಿಸಲ್ಟ್ ಎಲ್ಲ ಅಪ್ಲೈ ಮಾಡ್ತಾರೆ. ಸೇಫ್ಟಿ, ಎಫಿಕಸಿ, ಕ್ವಾಲಿಟಿ ಎಲ್ಲ ಐತೆ ಅಂತ ಗೊತ್ತಾದಾಗ ರೆಗ್ಯುಲೇಟರಿ ಅಥಾರಿಟೀಸ್ ಅಪ್ರೂವ್ ಕೊಟ್ಮೇಲೆ ಫೇಸ್ 4 ಸ್ಟಾರ್ಟ್ ಆಗುತ್ತೆ. ಫೇಸ್ 4 ಬಂದು ದಿಸ್ ಹ್ಯಾಪನ್ಸ್ ಆಫ್ಟರ್ ದ ಡ್ರಗ್ ಇಸ್ ಅಪ್ರೂವ್ಡ್ ಅಂಡ್ ಇಟ್ ಈಸ್ ಇನ್ ದ ಮಾರ್ಕೆಟ್. ಒಂದ್ಸಲ ಡ್ರಗ್ ಮಾರ್ಕೆಟ್ ನಲ್ಲಿ ಬಂದ್ಮೇಲೆ ಸ್ಟಾರ್ಟ್ ಆಗುತ್ತೆ ಆನ್ ಗೋಯಿಂಗ್ ಮಾನಿಟರಿಂಗ್ ಆಫ್ ಸೇಫ್ಟಿ ಇನ್ ದ ರಿಯಲ್ ವರ್ಲ್ಡ್. ರಿಯಲ್ ವರ್ಲ್ಡ್ ಅಲ್ಲಿ ಸೇಫ್ಟಿ ಹೆಂಗೈತೆ ಅಂತ ಚೆಕ್ ಮಾಡ್ತಾರೆ. ದಿಸ್ ಇಸ್ ವೇರ್ ಪೋಸ್ಟ್ ಮಾರ್ಕೆಟಿಂಗ್ PV ಇಸ್ ಮೋಸ್ಟ್ ಆಕ್ಟಿವ್. ಇಲ್ಲೇ ಫಾರ್ಮಕೋವಿಜಿಲೆನ್ಸ್ ಅನ್ನೋದು ಮೋಸ್ಟ್ ಆಕ್ಟಿವ್ ಆಗಿರ್ತದೆ. ಯಾಕಂದ್ರೆ ನಿಮ್ಗೆ ಇದ್ರೆಲ್ಲದ್ರ ಗುరించి ಹೇಳ್ತೀನಿ. ಅಸಲು ಫಾರ್ಮಕೋವಿಜಿಲೆನ್ಸ್ ಯಾಕೆ ಬಂದೈತೆ, ಅಸಲು ಪೋಸ್ಟ್ ಮಾರ್ಕೆಟಿಂಗ್ ಸರ್ವೆಲೆನ್ಸ್ ಅಂತ ಏನು ಕಂತಾರೆ ಅನ್ನೋದ್ರ ಗುరించి ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಸ್ವಲ್ಪ ಒಂದು ಡೌಟ್ ಇರ್ತದೆ, ನಾರ್ಮಲ್ ಕ್ಲಿನಿಕಲ್ ರಿಸರ್ಚ್ ಅಲ್ಲೇ ಹ್ಯೂಮನ್ಸ್ ಮೇಲೆ ಕಂಡಕ್ಟ್ ಮಾಡ್ತಾರಲ್ಲ, ಸೈಡ್ ಎಫೆಕ್ಟ್ಸ್ ಎಲ್ಲ ಇಲ್ಲೇ ತಿಳ್ಕೊಬೋದಲ್ಲ, ಮತ್ತೆ ಅಪ್ರೂವ್ ಆಗಿ ಒಂದ್ಸಲ ಮಾರ್ಕೆಟ್ ನಾಗ ಹೋದ್ಮೇಲೆ PV ಅನ್ನೋದು ಇನ್ಯಾಕ್ ಬಂದೈತೆ, ಅಸಲು ಬರೋಂತ ಅವಶ್ಯಕತೆ ಏನೈತೆ ಅಂತ ನಿಮ್ಮೆಲ್ಲರಿಗೂ ಸ್ವಲ್ಪ ಡೌಟ್ ಇರ್ತವೆ. ಅದೆಲ್ಲ ಡೌಟ್ಸ್ಗೂ ಬರೋ ಎಪಿಸೋಡ್ ಅಲ್ಲಿ ಕ್ಲಿಯರ್ ಆಗಿ ಡೌಟ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಅದ್ರ ಬಗ್ಗೆ ಮಾತಾಡೋಣ. ಸೊ ಸಾಕು, ಯಾಕಂದ್ರೆ ದಿನ ನಾನು ಜಾಸ್ತಿ ಹೇಳ್ಬೇಕು ಅಂತ ಅನ್ಕೊಂತೀನಿ, ಬಟ್ ಜಾಸ್ತಿ ಹೇಳಿದ್ರೆ ನಿಮ್ಗೆ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಕಂಪಲ್ಸರಿ ನಾನು ಬರೋ ಎಪಿಸೋಡ್ ಅಲ್ಲಿ ಕ್ಲಿಯರ್ ಆಗಿ ಪ್ರತಿಯೊಂದು ಟಾಪಿಕ್ ಗುరించి ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಡ್ರಗ್ ಡಿಸ್ಕವರಿ ಸ್ಟೇಜಸ್ ಲೈಫ್ ಸೈಕಲ್ ಅಲ್ಲಿ ಫಸ್ಟ್ ಸ್ಟೇಜ್ ಬಂದು ಡಿಸ್ಕವರಿ ಅಂಡ್ ಪ್ರೀ ಕ್ಲಿನಿಕಲ್ ರಿಸರ್ಚ್, తర్వాత ಆದ್ಮೇಲೆ ಕ್ಲಿನಿಕಲ್ ಟ್ರಯಲ್ಸ್, ಆದ್ಮೇಲೆ ರೆಗ್ಯುಲೇಟರಿ ಅಪ್ರೂವಲ್. ಒನ್ಸ್ ಕ್ಲಿನಿಕಲ್ ಟ್ರಯಲ್ಸ್ ಕಂಪ್ಲೀಟ್ ಆದ್ಮೇಲೆ ದ ಕಂಪನಿ ಸಬ್ಮಿಟ್ಸ್ ಆಲ್ ಕ್ಲಿನಿಕಲ್ ಟ್ರಯಲ್. ಇವಾಗ ನಾನೇನಾದ್ರೂ ಹೇಳಿದೀನೋ ನ್ಯೂ ಡ್ರಗ್ ಅಪ್ಲಿಕೇಶನ್ ಸೇಮ್ ಅದೇ ಅನ್మాట. ರೆಗ್ಯುಲೇಟರಿ ಅಥಾರಿಟಿಗೆ ಸಬ್ಮಿಟ್ ಮಾಡ್ತಾರೆ. ಅವ್ರಿಗೆ ಸ್ಯಾಟಿಸ್ಫೈ ಅನ್ಸಿದ್ರೆ, ಆ ರಿಸಲ್ಟ್ ಎಲ್ಲ ಓಕೆ ಅನ್ಸಿದ್ರೆ, ಅವ್ರ ಗೈಡ್ಲೈನ್ಸ್ ಎಲ್ಲ ಮೀಟ್ ಆದ್ರೆ ಅವಾಗ ಅಪ್ರೂವ್ ಕೊಡ್ತಾರೆ. ಆಮೇಲೆ ಪೋಸ್ಟ್ ಮಾರ್ಕೆಟಿಂಗ್ ಈಗಾಗಲೇ ಹೇಳಿದಿನಲ್ಲ ಸೇಮ್. So PV is active from phase 1 onwards but becomes most critical in the post marketing phase. PV ಅನ್ನೋದು phase 1 ಇಂದನೇ ಇರ್ತದೆ, ಬಟ್ ಮೋಸ್ಟ್ ಕ್ರಿಟಿಕಲ್ ಆಗೋದು ಪೋಸ್ಟ್ ಮಾರ್ಕೆಟಿಂಗ್ ಫೇಸ್ ಅಂದ್ರೆ phase 4 ಅಲ್ಲಿ ಮೋಸ್ಟ್ ಕ್ರಿಟಿಕಲ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ವೈ ಆರ್ ಕ್ಲಿನಿಕಲ್ ಟ್ರಯಲ್ಸ್ ನಾಟ್ ಎನಫ್. ಸೊ ಸರಿ ಹೋಗಲ್ಲ ಅಂದ್ರೆ ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲಿ ಹ್ಯೂಮನ್ಸ್ ಮೇಲೆ ಮಾಡ್ತಾರಲ್ಲ, ಅಲ್ಲಿ ಯಾಕೆ ಸೆಟ್ ಆಗಲ್ಲ, ಆಮೇಲೆ ಪೋಸ್ಟ್ ಮಾರ್ಕೆಟಿಂಗ್ ಸರ್ವೆಲೆನ್ಸ್ ಏನಕ್ಕೆ ಬಂದಿದೆ ಅಂತ ಜಾಸ್ತಿ ಜನಕ್ಕೆ ಡೌಟ್ ಇರುತ್ತೆ. ಅದು ಬರೋ ವಿಡಿಯೋದಲ್ಲಿ ಅಂದ್ರೆ ಬರೋ ಎಪಿಸೋಡ್ ಅಲ್ಲಿ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬಿ ಫಾರ್ಮಸಿ, ಫಾರ್ಮಸಿ ಇಲ್ಲ ಲೈಫ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಯಾರಾದ್ರೂ ಓದ್ತಿದ್ದಾರೋ, PV ಜಾಬ್ ಮಾಡ್ಬೇಕು ಅಂತ ಅನ್ಕೊಂತಿದ್ದಾರೋ, ಒಂದು ಹೊಸ ಸ್ಕಿಲ್ ಕಲ್ತ್ಕೋಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೋ ಅವ್ರೆಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಬರೋ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ವಿಡಿಯೋನ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್. ಥ್ಯಾಂಕ್ ಯು.